ಉಡುಗೆಗಾಗಿ ಕಾಲ ಕಳೆಯುತ್ತಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಟಾಂಟ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ 3 ಜನ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದ್ರು. ಬಿಜೆಪಿಯವರು 3 ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ರು. ಯಡಿಯೂರಪ್ಪ ಅವರನ್ನ 1 ಟರ್ಮ್ ಪೂರ್ಣ ಮಾಡಲಿಲ್ಲ. ಯಡಿಯೂರಪ್ಪ ಅವರು 1 ಟರ್ಮ್ ಕೂಡ ಪೂರ್ತಿಗೊಳಿಸಲಿಲ್ಲ. ಬಿಜೆಪಿಯವರಿಂದ ನಾವು ಹೇಳಿಸಿಕೊಳ್ಳಬೇಕಾ? ಬಿಜೆಪಿಗೆ ಟಾಂಟ್ ಕೊಟ್ಟಿದ್ದಾರೆ ಸಚಿವ ಎಂಬಿ ಪಾಟೀಲ್. GBA ಚುನಾವಣೆ ಯಾವತ್ತೇ ನಡೆದರೂ ಸಹ ನಾವು ಗೆದ್ದೇ ಗೆಲ್ತೇವೆ. ಕಾಂಗ್ರೆಸ್ ಪಕ್ಷದ ತಂತ್ರ ಕುತಂತ್ರದ ನಡುವೆನೂ ಸಹ 5 GBAಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಯಬೇರಿಯನ್ನು ಬಾರಿಸೋದಕ್ಕೆ ಒಳ್ಳೆ ಅವಕಾಶಗಳಿದೆ. ಹಾಗಾಗಿ ಅತಿ ಶೀಘ್ರದಲ್ಲೇ ಒಂದು ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಬೇಕು. ಮತ್ತು ನಮ್ಮ ಕಡೆಯಿಂದ ಒಬ್ಬ ಹಿರಿಯ ನಾಯಕರ ಒಂದು ತಂಡವನ್ನು ಮಾಡಿ ಜಾತ್ಯತೀತ ಜನತಾದಳ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಂಡು ಚುನಾವಣೆಗೆ ಸಜ್ಜಾಗಬೇಕು ಅಂತೇಳಿ ಇವತ್ತು ನಾವು ನಿಶ್ಚಯವನ್ನು ಮಾಡಿದ್ದೇವೆ. ಫೆಬ್ರವರಿ 28ನೇ ತಾರೀಕು ಯಡಿಯೂರಪ್ಪನ 1 ದಿವಸ ಬಿಟ್ರೆ ಫುಲ್ ಟರ್ಮ್ ಅವ್ರನ್ನ ಬಿಟ್ರ 2 ವರ್ಷಕ್ಕೆ ಮುಗಿಸೇ ಬಿಟ್ರಲ್ಲ. ನಮಗೇನು ಹೇಳ್ತಾರೆ? ಬಿ ಜೆ ಪಿಯವ್ರು 3 ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು. 1 ದಿವಸ ಯಡಿಯೂರಪ್ಪನ ಪೂರ್ತಿ ಟರ್ಮ್ ಮಾಡಿಕೊಡಲಿಲ್ಲ. ಇವ್ರ ಕಡೆ ನಾವು ಬುದ್ಧಿ ಹಾಸ್ಕೋಬೇಕಾ? ಯಡಿಯೂರಪ್ಪನ 1 ದಿವಸ ಬಿಟ್ರೆ ಫುಲ್ ಟರ್ಮ್ ಅವ್ರನ್ನ ಬಿಟ್ರ 2 ವರ್ಷಕ್ಕೆ ಮುಗಿಸೇ ಬಿಟ್ರಲ್ಲ. ನಮಗೇನು ಹೇಳ್ತಾರೆ? ಬಿ ಜೆ ಪಿಯವ್ರು 3 ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು. 1 ದಿವಸ ಯಡಿಯೂರಪ್ಪನ ಪೂರ್ತಿ ಟರ್ಮ್ ಮಾಡಿಕೊಡಲಿಲ್ಲ. ಇವ್ರ ಕಡೆ ನಾವು ಬುದ್ಧಿ ಹಾಸ್ಕೋಬೇಕಾ? ಯಡಿಯೂರಪ್ಪನ 1 ದಿವಸ ಬಿಟ್ರೆ ಫುಲ್ ಟರ್ಮ್ ಅವ್ರನ್ನ ಬಿಟ್ರ 2 ವರ್ಷಕ್ಕೆ ಮುಗಿಸೇ ಬಿಟ್ರಲ್ಲ. ನಮಗೇನು ಹೇಳ್ತಾರೆ? ಬಿ ಜೆ ಪಿಯವ್ರು 3 ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು. ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಅಂತ ಹೇಳಿ ಯತ್ನಾಳ್ ಹೇಳಿಕೆ ಕೊಟ್ಟಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಯತ್ನಾಳ್ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳಿಲ್ಲ, ರಾಜಕಾರಣದಲ್ಲಿ ಯಾರು ಸನ್ಯಾಸಿ ಅಲ್ಲ, ಹಾಗಂತ ಸ್ವಯಂ ಘೋಷಿತ ಸಿಎಂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಆಗ್ಯದ. ಇದು ನಮ್ಮದು ಇರ್ತಾರಂತ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಈಗ ರಾಜ್ಯಾಧ್ಯಕ್ಷ ನಿಮ್ಮ KPCC ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ, ನಮ್ಮ ಹೈಕಮಾಂಡ್ ಏನಿದ್ರು ಯತೀಂದ್ರ ಅವ್ರಿಗೆ ಅಂತ. ಯಾವ ಮಾತದ ಹೇಳಿದಾರೆ? ಯತೀಂದ್ರ ಅವ್ರು ಹೇಳಿದಾರೆ ಹೇಳಿದಾರಂಗೆ ಅಲ್ಲ, ಅವರೇ ಹೈಕಮಾಂಡ್ ಅಂತ ಇದ್ದಾರೆ. ಮತ್ತು ಆ ಹೈಕಮಾಂಡ್ ಹಿಂಗೆ ಹೇಳ್ತಾ ಇದ್ದಿಲ್ಲ. ನಮ್ಮ ಹೈಕಮಾಂಡು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಯಾರವರು ಹೈಕಮಾಂಡ್. ನಮ್ಮ ಸಿದ್ದರಾಮಯ್ಯವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಆಗ್ಯದ. ಇದು ನಮ್ಮದು ಇರ್ತಾರಂತ.